ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿದ್ದಾಳೆ, ನೀವಿಬ್ರು ಮದ್ವೆ ಆಗಿ ಸಂತೋಷವಾಗಿರ್ಬೇಕು, ಅದೇ ನಮ್ಮ ಆಸೆ. ನೀನ್ ಕೇಳಮ್ಮ. ಮಾತಾಡು, ನೀನೇ ಕೇಳು. ಮಾತಾಡು. ಇಬ್ರು ಟ್ರಾಫಿಕ್ ಅಲ್ಲಿರೋ ಕಂಬದ ತರ ಸಿಗ್ನಲ್ ಕೊಡ್ತಾ ಇದ್ದೀರಾ, ಏನ್ ಸಮಾಚಾರ? ಅದು ನಮ್ ಜಾನ್ವಿನ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದು. ಕಾಲೇಜವರು ಇವತ್ತೇ ಅಡ್ಮಿಷನ್ ಆಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೀನು ಓಕೆ ಅಂದ್ರೆ ಓಕೆ ಅಂತ ಯಾವ ಬಾಯಲ್ಲಿ ಹೇಳಿ? ನಾಟ್ ಓಕೆ. ಓಹೋ, ಇದಕ್ಕೆನಾ ನೀವು ಅವಾಗ್ಲಿಂದ ನೈಸಾಗಿ ಬೆಣ್ಣೆಸ್ತಾ ಇದ್ದಿದ್ದು? ಜಾನ್ವಿ ಓದ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳ ಕಣೋ. ನಾನು ಯಾವುದೇ ಜವಾಬ್ದಾರಿ ತಗೊಳ್ಳಲ್ಲಪ್ಪ, ಯಾವುದೇ ಖರ್ಚು ಮಾಡಕ್ ನಾನು ರೆಡಿ ಇಲ್ಲ. ಪ್ಲೀಸ್ ನನಗೆಲ್ಲ ಬಂದು ಹಿಂಸೆ ಕೊಡ್ಬೇಡಿ, ದಯವಿಟ್ಟು ಹೊರಡಿ. ಅಲ್ಲ ಶ್ರೀಮಂತು. ಇಲ್ಲ ಅಜ್ಜಿ, ಅವಳು ಕೆಲ್ಸಕ್ಕೆ ಹೋಗಿ ಈವ್ನಿಂಗ್ ಕಾಲೇಜ್ ಸೇರ್ಕೊಂಡು ಅವಳ ಖರ್ಚಲ್ಲಿ ಅವಳೇ ನೋಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳೋದಿಕ್ಕೆ ಹೇಳಿ. ಖರ್ಚು ಮೇಲೆ ಖರ್ಚು ಅಂತ ಹೋದ್ರೆ ಈ ಬಡ ಜೀವ ಹೆಂಗ್ ತಡ್ಕೊಳ್ಳುತ್ತೆ? ನಾಳೆ ನನ್ನ ನಿಶ್ಚಿತಾರ್ಥ, ಸ್ವಲ್ಪನಾದ್ರೂ ನಂಗೆ ಉಸಿರಾಡೋದಕ್ಕೆ ಬಿಡಿ. ಹೋಗಿ ಕೆಲಸ ನೋಡ್ಕೊ, ಹೋಗಿ. ಸರಿ ಶ್ರೀಮಂತು, ನಾವು ಹೊರಡ್ತೀವಿ. ಬಾಮ್ಮ. ನೋಡ್ತಾತ ಅಪ್ಪ, ಅಜ್ಜಿ, ಅಣ್ಣ ಏನ್ ಹೇಳಿದ್ರು? ಕಾಲೇಜ್ ಅಡ್ಮಿಷನ್ಗೆ ಒಪ್ಕೊಂಡ್ರಾ? ಹಾಗಾದ್ರೆ ಅಡ್ಮಿಷನ್ ಮಾಡ್ಸಲ್ವಾ? ನಾನು ಓದ್ಬೇಕು ಅನ್ನೋ ಕನ್ಸಾಗಿ ಉಳಿಯುತ್ತಾ? ಇರ್ಲಿ ಬಿಡಿ. ಜಾನ್ವಿ, ನಿಂತ್ಕೊ. ಶ್ರೀಮಂತಣ್ಣ ಒಪ್ಕೊಂಡಿಲ್ಲ ಅಂದ್ರೆ ಏನಂತೆ? ನಿನ್ನ ಕಾಲೇಜ್ ಅಡ್ಮಿಷನು ನಾನು ಮಾಡಿಸ್ತೀನಿ. ಏ ಸಮರ್ಥ, ನೀನ್ ಪೈಪೋಟಿ ನಿಂತ್ಕೊಂಡು ಸುಮ್ಮನೆ ವಿಷಯ ದೊಡ್ಡದು ಮಾಡಬೇಡ. ಅಂದ್ರೆ ಜಾನುನ ಓದಿಸ್ತೆ ಮನೇಲಿ ಕೊಳೆಯೋ ಥರ ಮಾಡಿ ಅವಳ ಜೀವನನ ನಾಶ ಮಾಡಬೇಕು ಅನ್ಕೊಂಡಿದ್ದೀರಾ? ನೀನ್ ಸ್ವಲ್ಪ ಸುಮ್ಮನೆ ಇರೋ. ಜಾನ್ವಿ, ನಾನು ಹೇಗಾದ್ರೂ ಮಾಡಿ ಶ್ರೀಮಂತನ ಒಪ್ಪಿಸ್ತೀನಿ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರಮ್ಮ. ಒಂದು ವೇಳೆ ಅವ್ನು ಮತ್ತೆ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ಸಪ್ತಮಿಗೆ ಹೇಳಿ ನೀನು ಓದಿಸ್ತೀನಿ. ಸಪ್ತಮಿ ಖಂಡಿತ ಓದೋ ವಿಷಯಕ್ಕೆ ಇಲ್ಲ ಅಂತ ಹೇಳಲ್ಲಮ್ಮ. ನನ್ನ ಕೈಲೂ ನಿಮ್ಮ ಅಪ್ಪನ ಕೈಲೂ ಆಗದೆ ಇರೋದು ಸಪ್ತಮಿ ಕೈಲಾಗತ್ತೆ. ನೀನ್ ಧೈರ್ಯವಾಗಿರಮ್ಮ. ನನ್ನ ಮದುವೆ ಆದಮೇಲೆ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ ದಡ್ರು. ಆದರೆ ಅಪ್ಪಂಗೆ ವಿಷಯ ಗೊತ್ತಿದೆ ಅಲ್ವಾ? ಅಪ್ಪನೇ ಸಪ್ತಮಿ ಹತ್ರ ಈ ಕಂಡೀಷನ್ ಬಗ್ಗೆ ಹೇಳಿರೋದು. ಅಂದಮೇಲೆ ಅಪ್ಪ ಯಾವ ಧೈರ್ಯದ ಮೇಲೆ ಸಪ್ತಮಿ ಬಂದಮೇಲೆ ಓದಿಸ್ತೀನಿ ಅಂತ ಮಾತು ಕೊಡ್ತಿದ್ದಾರೆ? ಅಪ್ಪ, ನಿಮ್ಮ ಜೊತೆ ಮಾತಾಡಬೇಕು, ಒಳಗೆ ಬನ್ನಿ. ಸರಿಯಪ್ಪ, ಬನ್ನಿ. ಜಾನ್ವಿಗೆ ಏನು ಹೇಳಿದ್ರಿ? ಹೇಳಿ. ನೇರವಾಗಿ ವಿಷಯ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ ಅಂತ ಕಾಲೇಜ್ ಅಡ್ಮಿಷನ್ ಮಾಡಿಸೋದಕ್ಕೆ ನಿಮ್ಮ ಅಣ್ಣ ಒಪ್ಕೊಂಡಿದ್ದಾನೆ ಅಂತ ಸುಳ್ಳು ಹೇಳಿದ್ದೀನಿ. ನೀವು ಜಾನ್ವಿ ಹತ್ರ ಸುಳ್ಳು ಹೇಳಿಲ್ಲ, ಈಗ ನನ್ನ ಹತ್ರ ಸುಳ್ಳು ಹೇಳ್ತಿರೋದು. ನೀವು ಅಲ್ಲೊಂದು ಮಾತಾಡಿದ್ದೀರಾ, ಈಗ ಇಲ್ಲಿ ಬಂದು ನನ್ನ ಹತ್ರ ಬೇರೆನೇ ಕತೆ ಹೇಳ್ತಿದ್ದೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸತ್ಯ ಏನು ಅಂತ ಹೇಳ್ಬಿಡಿಪ್ಪ. ಅದು ಮದುವೆ ಆದಮೇಲೆ ಸಪ್ತಮಿಗೆ ಹೇಳಿ ನಿನ್ನನ್ನು ಓದಿಸ್ತೀನಿ ಅಂತ ಜಾನ್ವಿಗೆ ಹೇಳದ್ನಪ್ಪ. ನಾನು ಮದುವೆ ಆದಮೇಲೆ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ತಾನೇ ಹೇಳಿ ಒಪ್ಸಿದ್ದು. ಅದನ್ನು ನೀವು ಸಪ್ತಮಿ ಹತ್ರ ಹೇಳಿ ತಾನೇ ಈ ಸಂಬಂಧಕ್ಕೆ ಒಪ್ಕೊಂಡು ಓಕೆ ಮಾಡಿರೋದು. ಅಂದಮೇಲೆ ಯಾವ ನಂಬಿಕೆ ಮೇಲೆ ನಾನು ಜಾನ್ವಿನ ಕಾಲೇಜಿಗೆ ಸೇರಿಸ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅಪ್ಪ,
ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ ಹೇಗೆ? ಹಾಗೇನಿಲ್ಲ ಶ್ರೀಮಂತು. ಜಾನ್ವಿನ ಸಮಾಧಾನ ಮಾಡೋಕ್ಕೆ ನನಗೆ ಬೇರೆ ದಾರಿನೇ ಸಿಗ್ಲಿಲ್ಲಪ್ಪ. ಅದಕ್ಕೆ ಈ ಥರ ಒಂದು ಸುಳ್ಳು ಹೇಳಿದೆ.